ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತಹ ನಾಯಕರು, ಲಿಂಗಾಯತ ಸಮುದಾಯಗಳನ್ನು ಒಗ್ಗೂಡಿಸುವಂತಹ ಏಕೀಕರಣದ ಭಾಳ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡತಕ್ಕಂಥದ್ದು ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಕನ್ನಡ ಪರವಾಗಿ ಮಾತಾಡ್ತಾಯಿದ್ರು, ಪಂಚಮಸಾಲಿ ಮೀಸಲಾತಿ ಮತ್ತು ಉಳಿದ ಸಮುದಾಯಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾಯಿದ್ರು. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದೆ ಅನ್ನೋವಂಥ ಒಂದು ಕಾರಣ ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕನ್ನುವಂಥ ಕಾರಣ, ಈ 4 ಕಾರಣ ಹಿಡ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥದ್ದು ಬಸವನಗೌಡರು. ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಿಗೆ ನೋಡಬೇಕು ಅಂತೇಳಿ ಭಾಳ ದಿನಗಳಿಂದ ಕಾಯ್ತಾಯಿದ್ರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ BJP ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು, ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಭಾಳಷ್ಟು ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು, ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ, ಈ ಕುತಂತ್ರಕ್ಕೆ ಅಡಗಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಆ ಶಕ್ತಿಗಳು ಈ ಕೆಲಸ ಮಾಡಿದ್ದಾರೆ ಅಂತೆಲ್ಲ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯ, ಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕೇ ಲಿಂಗಾಯತ, ಆ ಲಿಂಗಾಯತಲ್ಲಿ ಭಾಳ ದೊಡ್ಡ ವೋಟ್ ಬ್ಯಾಂಕು ಪಂಚಮಸಾಲಿ ಸಮಾಜ. ಈ ಸಮಾಜ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥದ್ದು. ಕಳೆದ 2023 ಚುನಾವಣೆಯಲ್ಲಿ ನಮ್ಮ ಜನಾಂಗ ಯಡಿಯೂರಪ್ಪನವರು ಪಂಚಮಸಾಲಿಗಳ ಮೀಸಲಾತಿ ವಿಚಾರದಲ್ಲಿ ವಿಳಂಬ ಮಾಡಿದರು, ಈ ಹೋರಾಟವನ್ನು ತಪ್ಪಿಸೋ ಪ್ರಯತ್ನ ಮಾಡಿದ್ರು ಅಂತೇಳಿ ಹತಾಶೆಗೊಂಡು ನಮ್ಮ ಜನ ಏನು ಮಾಡಿದರು, ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದರು. ಈ ಕಾಂಗ್ರೆಸ್ ಪಕ್ಷ ನಮ್ಮ ಓಟ್ ಪಡ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಲಾಠಿ ಏಟು, ಬೂಟ್ ಏಟು, ಕೈಕಾಲು ಮುರಿಯೋದು ಹೊಡೆದ ಮೇಲೆ ನಮ್ಮ ಜನ ಮತ್ತೆ ಎಲ್ಲೇ ಒಂದು ಕಡೆ ಇಲ್ಲ ನಮ್ಮ ಬಸವನಗೌಡರು ಮುಂದೆ CM ಆಗ್ತಾರೆ, ಅವರಿಗೆ ಪಕ್ಷ ಒಳ್ಳೆಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುತ್ತೆ ತಿಳ್ಕೊಂಡು ಇವ್ರಿಗೆ ಏನಾದರೂ ಮಾಡ್ತಾರೆ ತಿಳ್ಕೊಂಡು ಮತ್ತೆ ನಮ್ಮ ಜನ ಎಂತಾರಲ್ಲ ಮತ್ತೆ ರೀಸೈಕಲ್ ಅಂತಾರಲ್ಲ, ಮತ್ತೆ ಈ ಪಕ್ಷದ ಪರವಾಗಿ ಮನಸ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು ರಾಜಕೀಯವಾಗಿ. ಆದರೆ ಇಂಥ ಸಂದರ್ಭದಲ್ಲಿ ಇವರ ನಾಯಕತ್ವವನ್ನೇ ಅಡಗಿಸುವಂಥ ಹಿನ್ನೆಲೆಯೊಳಗೆ ಉಚ್ಚಾಟನೆ ಮಾಡುವಂಥದ್ದನ್ನು ನೋಡಿದ ಮೇಲೆ ಮುಂದೆ ನಮ್ಮ ಸಮುದಾಯ ಯಾವ ರೀತಿಯಾಗಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಒಂದು ಕಡೆ ಲಾಠಿ ಏಟು ಕೊಟ್ಟಂಥ ಕಾಂಗ್ರೆಸ್ ಬೆಂಬಲಿಸಬೇಕು, ಪಂಚಮಸಾಲಿ ನಾಯಕರನ್ನು ಅಡಗಿಸೋ ಕೆಲಸ ಮಾಡುವಂತಹ ಈ BJP ಒಳಗಿರ್ತಕ್ಕಂಥ ಈ ವ್ಯಕ್ತಿಗಳ ನಾಯಕತ್ವವನ್ನು ಬೆಂಬಲಿಸಬೇಕೆನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆಗೆ ನಮ್ಮ ಸಮಾಜ ಒಳಪಟ್ಟಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಸಮುದಾಯದಲ್ಲಿ ಆತಂಕ ವ್ಯಕ್ತಪಟ್ಟಿದೆ. ಈಗಾಗಲೇ ನಮ್ಮ ಜನಾಂಗದವರು ಹಳ್ಳಿಯಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮಾಜದ ಪದಾಧಿಕಾರಿಗಳು ದಿಢೀರ್ ತುರ್ತು ಸಭೆಯನ್ನು, ಸಮಾಜದ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು, ನಮ್ಮ ಜನ ಏನು BJP ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಇದು ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಹೋರಾಟವಲ್ಲ, ಲಿಂಗಾಯತ ನಾಯಕರನ್ನು ತುಳಿಯುವಂಥ ವ್ಯಕ್ತಿಗಳು ಏನು ಮಾಡಕತ್ತಾರೆ ಒಳಗಡೆ, ಬಸವನಗೌಡರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ಏನು ಮಾಡಕತ್ತಾರಲ್ಲ, ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು, ಅಂಥ ನಾಯಕತ್ವ ಒಪ್ಪಬಾರ್ದು ಅಂತೇಳಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು. ಕೂಡಲೇ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಜನಾಂಗದ ವೋಟ್ ಪಡ್ಕೊಂಡು ಯಾರು MLA ಆಗಿದ್ದೀರಿ, MP ಆಗಿದ್ದೀರಿ, ಆ BJP ಪಕ್ಷದಲ್ಲಿರ್ತಕ್ಕಂಥವ್ರು, ನೀವು ಹೈಕಮಾಂಡ್ಗೆ ಮನವೊಲಿಸ್ರಿ, ಹೈಕಮಾಂಡಿಗೆ ಒತ್ತಡ ಹಾಕಿ ಸರಿಪಡಿಸೋ ಕೆಲಸವನ್ನು ತಾವು ಮಾಡಬೇಕು. ಈ ಒಂದು ಕಾರಣಕ್ಕೆ ಬಸವನಗೌಡರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು ಮತ್ತು ಉಚ್ಚಾಟನೆ ಮಾಡಿರ್ತಕ್ಕಂತಹ ಕುತಂತ್ರಿಗಳನ್ನು ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು ಮತ್ತು ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮುದಾಯದ ಪದಾಧಿಕಾರಿಗಳ ಮತ್ತು ಕೆಲವೊಂದು ಮುಖಂಡಗಳ ಒಂದು ತುರ್ತು ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಮಾಧ್ಯಮದವರಿಗೆ ನಾನು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಸಮಾಜ ಜನತೆ, ಯಾಕೆ ನಾನು ಯಾರಿಗೂ ಫೋನ್ ಮಾಡಿ ವೈಯಕ್ತಿಕವಾಗಿ ಬರಲಿಕ್ಕೆ ಹೇಳೋಕ್ಕಾಗಿಲ್ಲ, ಮಾಧ್ಯಮದ ಮೂಲಕವಾಗಿಯೇ ನಾನು ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಬರೋಕ್ಕೆ ಹೇಳಿದ್ದೀನಿ. ನೀವೆಲ್ಲರೂ ನಾಳೆ ಇವತ್ತು ಮಧ್ಯಾಹ್ನ, ಅಂದರೆ 27ನೇ ತಾರೀಕು ಮಾರ್ಚ್, ಇವತ್ತು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ನೀವೆಲ್ಲರೂ ಬೆಳಗಾವಿ ಗಾಂಧಿ ಭವನಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳು ಕೊಡಬೇಕು. ಕೇವಲ ಪಂಚಮಸಾಲಿ ಲಿಂಗಾಯತನಷ್ಟೇ ಅಲ್ಲ, ಬಸವನಗೌಡರ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥವ್ರು ತಾವು ಬನ್ನಿ, ಭಾಗವಹಿಸಿ, ಮಾತಾಡಿ ನಿಮ್ಮ ಸಹಕಾರವನ್ನು ಕೊಟ್ಟರೆ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವೆಲ್ಲ ಆಲೋಚನೆ ಮಾಡ್ತೀವಿ. ಕೂಡಲೇ ಭಾರತೀಯ ಜನತಾ ಪಕ್ಷ ಎಚ್ಚೆತ್ತುಕೊಂಡು ಉಚ್ಚಾಟನೆ ಆದೇಶವನ್ನು
ಪಡೆದ್ರೆ ನಿಮ್ಮ ಪಕ್ಷಕ್ಕೆ ಒಳ್ಳೆಯದು, ಇಲ್ಲಕ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತೀನಿ ಅಂತ ಮಾತನ್ನು ನಾನು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಜಸ್ಟ್ ಈಗ ಮಾತಾಡೋದು ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗದಾರ. ನಾ ಹೇಳಿದೆ, ನೀವು ಧೃತಿಗೆಡ ಅವಶ್ಯಕತೆ ಇಲ್ಲರಿ. ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿದಂಥವ್ರು, ಸತ್ಯದ ಪರವಾಗಿ ಮಾತನಾಡುವಂಥವ್ರು, ನಿಷ್ಠುರವಾಗಿ ಮಾತಾಡೋಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ, ಸತ್ಯವಂತರ ಕಾಲಂತ ಮನಸ್ಸಿನ ಹೋಗೋದು ಸಹಜ. ಆದರೆ ಗೌಡ್ರಿಗೆ ಇದು ಮೊದಲನೇ ಬಾರಿ ಅಲ್ಲಿದೆ, ಇಂಥ 2-3 ಸಾರಿ ಇಂಥದ್ದಾಗಿದೆ. ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಮ್ಮ ಹೋರಾಟದ ಶಕ್ತಿ ಇರೋ ಕಾರಣಕ್ಕೆ ಮತ್ತು ಬಸವನಗುಡಿಗೆ ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಲಿಂಗಾಯತರು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳು ಅವ್ರ ಬೆಂಬಲವಾಗಿದ್ದ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ಏನು ಅದು ನೇರವಾಗಿ ಇದೆಯಲ್ಲ ನೋಡಿ, ಈಗ ಹಿಂದೆ ನಮ್ಮ ಮೀಸಲಾತಿ ಹೋರಾಟವನ್ನು ಕಡೆಗಣಿಸೋ ಪ್ರಯತ್ನ ಯಾರು ಮಾಡಿದರು, ವಿಳಂಬ ಯಾರು ಮಾಡಿದರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರೇ ನೇರವಾಗಿ ಕೈವಾಡ. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರು ಅಂತ ಹೇಳೋದು ಗೊತ್ತಿರೋದು. ಕಳೆದ 2-3 ತಿಂಗಳ ನಂತರ ನೇರ ಘರ್ಷಣೆ ನಡೆದಿತ್ತು. ಅದನ್ನು ಪಕ್ಷದ ವರಿಷ್ಠ ಅವರಿಬ್ಬರು ಕುಂಡಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟಕ್ಕೆ ಕೇಂದ್ರ BJP ಶಿಸ್ತು ಪಾಲನಾ ಸಮಿತಿಯವರು ಕುತಂತ್ರಕ್ಕೆ ಒಳಪಟ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದು ಬಹುತೇಕ ಮೋದಿಯವರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿದ್ದರೆ ಅವರೇನು ಬಹುತೇಕ ತಡೆ ಹಿಡಿದಿದ್ದು ಕಾಣಿಸುತ್ತೆ. ಅವ್ರು ಯಾವುದಕ್ಕೂ ಗಮನಕ್ಕೆ ಬಾರದ ರೀತಿಯಲ್ಲಿ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಆ ಪಕ್ಷಕ್ಕೆ ಯಾಕಂದರೆ BJPಗೆ ವೋಟ್ ಬ್ಯಾಂಕೇ ಲಿಂಗಾಯತರು, ಅದರಲ್ಲಿ ಪಂಚಮಸಾಲಿ ಸಮಾಜ. ಮುಂದೆ ನಮ್ಮ ಜನ ಏನಕ್ಕಿತ್ತು, ಯಾವುದೋ ಒಂದು ಮಾತಿಗೆ ಮರಳ ಓಟ್ ಹಾಕ್ಬಿಡ್ತಿದ್ರು. ಈ ಹೋರಾಟ ಶುರು ಮಾಡಿದ ಮೇಲೆ ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ, ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೋ, ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೋ ಅಂಥ ನಾಯಕರು ಅಂಥ ಪಕ್ಷವನ್ನು ಬೆಂಬಲಿಸಬೇಕು ಅಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡೈತಿ. ಇಂಥ ಸಂದರ್ಭದಲ್ಲಿ ಇದು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡೋದು ಬಿಟ್ಟು ಈ ರೀತಿ ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟ